ನಿರ್ಧಾರಗಳಾಗಿದೆ? ಇತ್ತೀಚೆಗಷ್ಟೇ GBAಗೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು 10 ಜನದ ಕೋರ್ ಕಮಿಟಿಯನ್ನು ಲಿಸ್ಟನ್ನು ಬಿಡುಗಡೆ ಮಾಡಿದರು. ಇದು ಮೊದಲನೇ ಮೀಟಿಂಗು ನಾವು ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರು ನಗರದಲ್ಲಿ ಈ ಹಿಂದೆ BBMP ಇದ್ದಾಗ, ಈಗ GBA ಕನ್ವರ್ಟ್ ಆಗಿದೆ, BBMP ಇದ್ದಾಗ 2014ನಲ್ಲಿ ಹತ್ತತ್ರ ಒಂದು 10 ವರ್ಷ ಆಗಿದೆ ಚುನಾವಣೆ ನಡೆದು. ಆ ಸಮಯದಲ್ಲೂ ಕೂಡ ಇವತ್ತು ನಾವು ಒಂದು ಡೇಟಾ ಅನಾಲಿಸಿಸ್ನ ನಿಮ್ಮ ಮುಂದೆ ಇಡ್ತಕ್ಕಂಥದ್ದಾದರೆ, ಬೆಂಗಳೂರು ನಗರದಲ್ಲಿ ಜನತಾದಳ ಪಕ್ಷದ ಪರವಾಗಿ ಒಂದು 14 ಸೀಟ್ಗಳನ್ನ ಗೆದ್ದಿದ್ವು 198ರಲ್ಲಿ. ಇನ್ನು ಮಿಕ್ಕಂಥದ್ರಲ್ಲಿ ಒಂದು 28 ಸೀಟು ಸೆಕೆಂಡ್ ಪ್ಲೇಸ್ ಬಂದಿದ್ದೀವಿ. ಸೊ ಹತ್ತತ್ರ ಒಂದು 25% ಅಷ್ಟು ನಮಗೆ ಇಲ್ಲಿ ಒಂದು ಹಂತದ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು ಕಳೆದ ಚುನಾವಣೆಯನ್ನು ನೋಡಿದಾಗ ಮತ್ತೊಮ್ಮೆ ನಾವು ಇಲ್ಲೆಲ್ಲ ಕೂತ್ಕೊಂಡು ಮುಂದೆ ಈ ಚುನಾವಣೆಗೆ ಯಾವ ರೀತಿ, ಯಾಕೆಂದರೆ 368 ಆಗಿದೆ ವಾರ್ಡ್ಗಳು ಈ ಸಲ. ಸೊ 5 ಡಿವಿಷನ್ ಮಾಡ್ಕೊಂಡಿದ್ದಾರೆ. ಸೊ ಯಾವ್ಯಾವ ಡಿವಿಷನ್ನಲ್ಲಿ ಈಗ ಯಾವ್ಯಾವ ರೀತಿ ಪಕ್ಷ ಚಟುವಟಿಕೆಗಳು, ಪಕ್ಷದ ಆ್ಯಕ್ಟಿವಿಟಿಗಳು ನಿರಂತರವಾಗಿ ಸಾಗಬೇಕು ಅಂತಕ್ಕಂಥದ್ದು ಈಗ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮಾಜಿ ಶಾಸಕರುಗಳು, ಹಾಲಿ ಶಾಸಕರು, ಕೋರ್ ಕಮಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳು ಅವರ ಕೆಲವೊಂದಷ್ಟು ಒಪಿನಿಯನ್ಗಳನ್ನ ಹೇಳಿದ್ದಾರೆ. ಇನ್ನೊಂದಷ್ಟು ಸಮಿತಿಗಳು ಕೂಡ ರಚನೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಟೈಮ್ ಫ್ರೇಮ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೇವೆ. ಬಹುಶಃ ಇನ್ನೊಂದು ವಾರ 10 ದಿನದಲ್ಲಿ ಇವೆಲ್ಲವೂ ಕೂಡ ಕಾರ್ಯರೂಪಕ್ಕೆ ತೊಗೊಂಡು ಬಂದು ಗ್ರೌಂಡಲ್ಲಿ ಇಳಿದು ಕೆಲಸ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಈಗ ಪಾರ್ಟಿ ಕಡೆಯಿಂದ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೇವೆ. ಮೈತ್ರಿ ಬಗ್ಗೆ ಅಥವಾ ಸೀಟ್ ಶೇರಿಂಗ್ ಬಗ್ಗೆ ಏನಾದರೂ ಡಿಸ್ಕಸ್ ಆಯ್ತಾ ಸರ್? ಈಗ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಮುಖವಾದಂಥ ವಿಚಾರ, ನಮ್ಮ ಪಕ್ಷವನ್ನು ಬಲವಾಗಿ ಕಟ್ಟಬೇಕು. ನಮ್ಮ ಪಕ್ಷದಲ್ಲಿ ಈಗ ಇರ್ತಕ್ಕಂಥ ಯಾರು ಈ ಕಾರ್ಪೊರೇಟರ್ಗಳಿರ್ಬೋದು, ಯಾರ್ಯಾರು ಹಿಂದೆ ಗೆದ್ದಿದ್ರು ಅಥವಾ ಈಗಿರ್ತಕ್ಕಂಥ ಪ್ರಬಲವಾದಂಥ ಲೀಡರ್ಶಿಪ್ ಎಲ್ಲಿದೆ, ಯಾವ್ಯಾವ ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಅವರೆಲ್ಲರೂ ಕೂಡ ಕರೆದು ಮಾತನಾಡ್ತಕ್ಕಂಥದ್ದು, ಅವ್ರನ್ನೂ ಕೂಡ ಒಂದು ಪರಿಗಣನೆಗೆ ತಗೊಂಡೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಒಂದೇ ನಮ್ಮ ಉದ್ದೇಶ. ಅದು ಬಿಟ್ಟರೆ ಈಗ ಅಲಯನ್ಸ್ಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ದೇವೇಗೌಡರು ಸಾಹೇಬರಿದ್ದಾರೆ, ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ನಮ್ಮ ಮಿತ್ರ ಪಕ್ಷದಲ್ಲಿರ್ತಕ್ಕಂಥ ರಾಜ್ಯ ನಾಯಕರು, ಕೇಂದ್ರ ನಾಯಕರಿದ್ದಾರೆ. ಅಂತಿಮವಾಗಿ ಅವರ ಅಂಗಳಕ್ಕೆ ಇವೆಲ್ಲ ನಾವು ಬಿಡ್ತೇವೆ. ಇದು ಇವತ್ತು ನಾವು ಮಾತನಾಡ್ತಕ್ಕಂಥದ್ದು ಬೇಡ. ನಮ್ಮ ಉದ್ದೇಶ ಒಂದೇ, ಪಾರ್ಟಿ ಕಟ್ಟಬೇಕು, ಪಾರ್ಟಿ ಕಟ್ತೀವಿ. ಈಗ ಕಬ್ಬಿನ ವಿಚಾರಕ್ಕೆ ದೊಡ್ಡ ಹೋರಾಟಗಳು ನಡೀತಾ ಇದೆ. ನಿಮ್ಮ ಪಕ್ಷದ ನಿಲುವೇನು ಸರ್? ನೀವೇನು ಹೋರಾಟಕ್ಕೆ ಭಾಗಿಯಾಗುತ್ತೆ ನಿಮ್ಮ ಪಕ್ಷ? ಈಗಾಗಲೇ ಕಬ್ಬು ಬೆಳೆಗಾರರು ಬೆಳಗಾವಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರೈತರು ಆಕ್ರೋಶಭರಿತರಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಬಂದು ಹೋರಾಟದಲ್ಲಿ ಬಹುಶಃ ನಿನ್ನೆ 6ನೇ ದಿನ ಪೂರೈಸಿದೆ. ಆದರೆ ಇಲ್ಲಿವರೆಗೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಥವಾ ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಇದ್ರ ಬಗ್ಗೆ ಒಂದು ಚಕಾರ ಎತ್ತಿಲ್ಲ. ಇವೆಲ್ಲವನ್ನು ನೋಡಿದಾಗ ರೈತರ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಅಂತಕ್ಕಂಥದ್ದು ಬಹುಶಃ ಇದನ್ನು ನೋಡಿದ್ರೆ ನಮ್ಗೆ ಅರ್ಥ ಆಗ್ತದೆ. ಹಾಗಾಗಿ ಇನ್ನೇನು ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸರ್. ನಾನು ಇದನ್ನೆಲ್ಲ ಸೈಡ್ಗಿಟ್ಟು ಒಂದು ಮಾತಾಡೋದಾದರೆ, ರಾಜಕೀಯ ಇರಲಿ ಸೈಡ್ಗಿರಲಿ, ಆದರೆ ನಿಮಗೆ ಗೊತ್ತಿದ್ದಂಗೆ ಇವತ್ತು ಎಷ್ಟು ಜನ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಇವತ್ತು ಬೇರೆ ಬೇರೆ ನಾನಾ ಪಕ್ಷದಲ್ಲಿ ಇವತ್ತೆಲ್ಲ ಮಾಲೀಕರುಗಳಿದ್ದಾರೆ. ಈ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ. ರೈತರು ಇಂಪಾರ್ಟೆಂಟ್ ಇದ್ದಾರೆ. ಸುಮ್ಮನೆ ಯಾರೋ ಒಂದೆರಡು ಸಿಂಗಲ್ ಇಂಡಿವಿಜುವಲ್ಗಳು ಅವರವ್ರ ರಾಜಕಾರಣದ ಬೆಳೆ ಬಯಸ್ಕೊಳ್ಳೋದಕ್ಕೋಸ್ಕರ ಇವೆಲ್ಲ ಕೂಡ ನಡೀತಾ ಇದೆ ಅಂತಕ್ಕಂಥದ್ದು ರೈತರನ್ನ ಬಲಿಪಶು ಮಾಡೋದು ಬೇಡ. ಇವತ್ತು ರೈತರು ಏನು ಕೇಳ್ತಾ ಇದ್ದಾರೆ, ಅದೇನು ದೊಡ್ಡ ವಿಚಾರ ಏನಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನು ಸಂಪೂರ್ಣವಾಗೇ ಇಲ್ಲ, ಇದನ್ನು ರೈತರನ್ನ ಉಳಿಸ್ಬೇಕು ಅಂತಕ್ಕಂಥ ಮನಸ್ಸು ಮಾಡಿದರೆ ಅವ್ರ ಕಡೆಯಿಂದ ಇಲ್ಲಿವರೆಗೂ ಕೂಡ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ. ಹೊರಗಡೆ ಜಿಲ್ಲಾ ಉಸ್ತುವಾರಿಗಳು ಬಂದು ಇಂಟರ್ಫಿಯರೆನ್ಸ್ ಕೊಟ್ಟಿಲ್ಲ. ರೈತರಿಗೆ ಇಲ್ಲಪ್ಪ ನಾವು ನಿಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಕನಿಷ್ಠ ಪಕ್ಷ ಬಂದು ಚರ್ಚೆಯನ್ನು ಕೂಡ ಮಾಡಿಲ್ಲ. ಇದು ಮಾಡ್ತಕ್ಕಂಥದ್ದು ಸೂಕ್ತ. ಪಕ್ಷದ ಕಡೆಯಿಂದ ನಾವೆಲ್ಲರೂ ಕೂಡ ಆಗ್ರಹಿಸ್ತೀವಿ. ಅತಿ ಶೀಘ್ರದಲ್ಲಿ ನೋಡ್ಕೊಂಡು ನಾವು ಕೂಡ ಭೇಟಿ ಮಾಡ್ತೀವಿ. ಒಟ್ಟಾರೆಯಾಗಿ ರೈತರ ಜೊತೆನೇ ನಮ್ಮ ಪಕ್ಷ ಸದಾಕಾಲ ಇದೆ. ಈಗ ಅವರು ವಿಕ್ಟೋರಿಯಾದಲ್ಲಿದ್ದಾರೆ. ವಿಷಯ ನನಗೆ ನೆನ್ನೆನೇ ನಾನು ನೋಡಿದ್ದೀನಿ. ಪಾಪ ಅವರು ಭೂಸ್ವಾಧೀನ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಲ್ಯಾಂಡ್ ಕಾಂಪನ್ಸೇಷನ್ ಸಿಕ್ಕಿಲ್ಲ ಅಂತಕ್ಕಂಥದ್ದು ಅವ್ರೇನು ಬಹಳ ಬೇಸತ್ತಿದ್ರು. ಅಲ್ದು ತಿರುಗಿ ಕೊನೆಗೆ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇದ್ದಿದ್ದರಿಂದ ನಿನ್ನೆ DC ಕಚೇರಿ ಆಚೆ ಕಡೆನೇ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ನಿಜಕ್ಕೂ ಈ ರಾಜ್ಯ ಸರ್ಕಾರದ ಮತ್ತೊಂದು ರೈತ ವಿರೋಧಿ ಈ ಒಂದು ಉದಾಹರಣೆ ನಿನ್ನೆ ದಿನ KR ಪೇಟೆಯಲ್ಲಿ ನೋಡ್ತಾ ಇದ್ದೇವೆ. ಈಗ ಇಲ್ಲಿಂದ ನಾನು ಡೈರೆಕ್ಟ್ ವಿಕ್ಟೋರಿಯಾಗೆ ಹೋಗ್ತಾ ಇದ್ದೇನೆ. ಬಹುಶಃ ಪೋಸ್ಟ್ಮಾರ್ಟಮ್ ನಡೀತಾ ಇದೆ ಅಂತಕ್ಕಂಥದ್ದು ನಾನು ಈಗ ತಾನೇ ತಿಳಿದುಕೊಂಡೆ. ಅಲ್ಲಿರ್ತಕ್ಕಂಥ ಶಾಸಕರು ಮಂಜಣ್ಣವ್ರಿಗೂ ಬರೋಕ್ಕೆ ಹೇಳಿದ್ದೀನಿ. ಅವ್ರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡ್ತೇನೆ. ಬಟ್ ಈ ಥರ ಪ್ರಕರಣಗಳು ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಡೆಗಳಿಡಬೇಕಾಗ್ತದೆ. ಸರ್, ಈಗ 5 ಲಕ್ಷ ಪರಿಹಾರ ಕೊಡ್ತೀವಿ ಅಂತೇಳಿ DC ಸೂಚನೆ ಕೊಟ್ಟಿದ್ದಾರೆ.
ನೋಡಿಪ್ಪ, ಇಲ್ಲಿ ಒಂದು ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅದು 5 ಲಕ್ಷನೋ 10 ಲಕ್ಷನೋ ಇವತ್ತು ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಇಂಥ ಪ್ರಕರಣಗಳು ರೈತರು ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಒಂದು ಸೌಜನ್ಯತೆ ಅಂತ ನಡ್ಕೊಳ್ತಕ್ಕಂಥ ಒಂದು ಕೆಲಸ ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರೇ ಅಲ್ವಾ, ಕೃಷಿ ಸಚಿವರು. ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಇವೆಲ್ಲ ಇಂಥ ಸಾಕಷ್ಟು ಘಟನೆಗಳು ನಡೀತಾ ಇದೆ. ಇವು ಹಾಕ್ಕೊಡ್ದು ಮುಂದಿನ ದಿನಗಳಲ್ಲಿ. ಏಕೆಂದರೆ ಅನ್ನ ಹಾಕ್ತಕ್ಕಂಥವನು ರೈತನೇ ಇಲ್ಲ, ರೈತನ್ನೇ ನಾವು ಕಾಪಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತು ನಮ್ಮ ಪರಿಸ್ಥಿತಿಗಳೇನಾಗುತ್ತೆ? ನಾವೆಲ್ಲ ಬೀದಿ ಪಾಲ್ಗೆ ಹೋಗ್ತೀವಿ ಅಷ್ಟೇ. ಅದು ಅರ್ಥ ಮಾಡ್ಕೋಬೇಕು ರಾಜ್ಯ ಸರ್ಕಾರ. CBI ಚುನಾವಣೆಗೆ ಸಂಬಂಧಪಟ್ಟಂಗೆ ಈ ಹಿಂದೆ ಕಾಂಗ್ರೆಸ್ನವ್ರು ಮಾತಾಡ್ತಿದ್ದಾಗ JDS ಅನ್ನೋದು ಉಳಿದಿಲ್ಲ. ಯಾಕಂದರೆ ದೇವೇಗೌಡರು ಆರಂಭ ಮಾಡಿ JDS ಅಲ್ಲಿ ಇವತ್ತು ಎಸ್ ಅಂದರೆ ಸ್ಯಾಫ್ರನ್ ಆಗೋಗಿದೆ, BJP ಆಗಿ ಕನ್ವರ್ಟ್ ಆಗೋಗಿದೆ ಅಂತ ಒಂದು. ನೋಡಿ ಅಣ್ಣ, ಕಳೆದ MP ಚುನಾವಣೆಯಲ್ಲಿ ಯಾವಾಗ ಅಲಯನ್ಸು ಹೊಂದಾಣಿಕೆ ಆಯಿತು, ಆಗ ಇಡೀ ರಾಜ್ಯದ 7.5 ಕೋಟಿ ಕನ್ನಡಿಗರು ನಮ್ಮ ಎರಡೂ ಪಾರ್ಟಿಗೆ ಕೊಟ್ಟಿರ್ತಕ್ಕಂಥ ಫಲಿತಾಂಶ ನೋಡಿ ಕಾಂಗ್ರೆಸ್ನವ್ರಿಗೆ ಸ್ವಾಭಾವಿಕವಾಗಿ ಅವ್ರಿಗೆ ಒಳಗಡೆ ಬೆಚ್ಚಿಬಿದ್ದಿದ್ದಾರೆ. ಹಾಗಾಗಿ ಈ ರೀತಿ ಮಾತನಾಡ್ತಾರೆ. ಆದರೆ ಒಟ್ಟಾರೆಯಾಗಿ GBA ಚುನಾವಣೆ, ಈ ಚುನಾವಣೆಯಿಂದ ಬೆಂಗಳೂರು ನಗರಕ್ಕೆ ಇಲ್ಲಿವರೆಗೂ ಏನು 70% ಆದಾಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಬೆಂಗಳೂರು ನಗರ ಹೈಯೆಸ್ಟು ಟ್ಯಾಕ್ಸ್ ರೆವಿನ್ಯೂ ಕಲೆಕ್ಷನ್ ಆಗ್ತಾಯಿದೆ. ಆದರೆ ಎಷ್ಟು ಇವತ್ತು ನೀವು ಬೆಂಗಳೂರು ನಗರಕ್ಕೆ ವಾಪಸ್ಸು ನಿಮಗೆ ಇಲ್ಲಿರ್ತಕ್ಕಂಥ ಸಿಟಿಸನ್ಸ್ ಇವತ್ತೇನು ಕೊಡುಗೆಯಾಗಿ ನಿಮಗೆ ಟ್ಯಾಕ್ಸ್ ರೆವಿನ್ಯೂ ಜನ್ರೇಟ್ ಮಾಡ್ತಾ ಇದ್ದಾರೆ, ನೀವು ಎಷ್ಟು ಕೊಡಲಿಕ್ಕಾಗಿದೆ ವಾಪಸ್ ಇನ್ ರಿಟರ್ನು? ಬೆಂಗಳೂರು ನಗರದಲ್ಲಿ ಏನು ಮಾಡಿದ್ದೀರಿ? ಕೊನೆಗೆ ಒಂದು ಗುಂಡಿ ಮುಚ್ಚಕ್ಕಾಗಿದೆಯಾ ಸರ್? 2 ತಿಂಗಳ ಹಿಂದೆ 2 ಇನ್ಸಿಡೆಂಟ್ಗಳು ನಡೆಯುತ್ತೆ. ಒಬ್ಬಳು 20 ವರ್ಷದ ಹೆಣ್ಮಗಳು, ಇನ್ನೊಂದು 26 ವರ್ಷದ ಹೆಣ್ಮಗಳು ಗಾಡೀಲಿ ಹೋಗ್ತಾ ಇರ್ತಾರೆ. ಗುಂಡಿ ಅವಾಯ್ಡ್ ಮಾಡೋಕ್ಕೆ ಹೋಗ್ಬಿಟ್ಟು ಬೀಳ್ತಾರೆ. ಅವ್ರ ತಲೆ ಮೇಲೆ ಬಸ್ ಹರ್ಕೊಂಡು ಹೋಗ್ತದೆ. ನಾನು ಹೇಳ್ತಾ ಇರೋದು ಇನ್ಸಿಡೆಂಟ್ಗಳು. BBMPನೇ ಹೇಳಿದೆ ಸ್ವತಃ 15,000 ಪಾಟೋಲ್ಗಳಿದೆ ಅಂತ. ಆ 15,000 ಪಾಟೋಲ್ಗಳಲ್ಲಿ ಎಷ್ಟು ಪಾಟೋಲ್ಸ್ ಮುಚ್ಚಿದ್ದೀರಿ? ನೀವೇ ಟೈಮ್ ಫ್ರೇಮ್ ನೀವೇ ಗಡುವು ಹಾಕ್ಕೊಂಡಿದ್ರಪ್ಪ. ಅಕ್ಟೋಬರು 31 ಒಳಗಡೆ ಅಲ್ವೇ ಉಪಮುಖ್ಯಮಂತ್ರಿಗಳು ಹೇಳಿದರು, ಮುಖ್ಯಮಂತ್ರಿಗಳು ಹೇಳಿದರು. ಗಡುವು ದಾಟೋಯ್ತಲ್ಲ, ಎಷ್ಟು ಪಾಟೋಲ್ಸ್ ಮುಚ್ಚಕ್ಕಾಗಿದೆ? ಈ ಗಡುವೆ ನೀವು ದಾಟೋದ ಮೇಲೆ ಇನ್ನು ಅದೆಂಥದೋ ಟನಲ್ ರೋಡ್ ಮಾಡ್ತೀನಿ ಅಂತೀರಾ. ಆ ಟನಲ್ ರೋಡ್ಗೆ ಎಷ್ಟು ಬೇಕು ಬಡ್ಜೆಟು? ಆ ಟನಲ್ ರೋಡಲ್ಲಿ ಓಡಾಡೋರು ಯಾರು? ಹೋಗಲಿ, ಆ ಟನಲ್ ರೋಡಲ್ಲಿ ಹೋಗಿ ಬರೋದಕ್ಕೆ ಎಷ್ಟು ಹಣಕಾಸು ಖರ್ಚಾಗ್ತದೆ? ಐ ಥಿಂಕ್ 640 ರೂಪೀಸ್ ಹೋಗೋಕ್ಕೆ ಬರೋಕ್ಕೆ. ಹೋಗೋಕ್ಕೆ 300 ರೂಪಾಯಿ, ಬರೋಕ್ಕೆ 300 ರೂಪಾಯಿ. ಈಗ ಕೆಲಸ ಮಾಡ್ತಕ್ಕಂಥವ್ನು ಇವತ್ತು ಪ್ರತಿನಿತ್ಯ ಮನೆಯಿಂದ ಆಫೀಸ್ಗೆ ಹೋಗಿ ಆಫೀಸಿಂದ ಮನೆಗೆ ಬಂದರೆ ತಿಂಗ್ 20,000 ರೂಪಾಯಿ ಇವತ್ತು ಟನಲ್ ರೋಡ್ ಕಟ್ಟಬೇಕಾ ಅವನು? ಆಮೇಲೆ ಬರೀ ಕಾರ್ ಹೋಗೋಕ್ಕೆ ಎಂಕರೇಜ್ ಮಾಡಿರಿ. ಸಾರ್ವಜನಿಕ ಸಾರಿಗೆಗಳಿಗೆ ಎಂಕರೇಜ್ ಮಾಡಿರಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಎಂಕರೇಜ್ ಮಾಡಿರಿ. ಇನ್ನೊಂದು ಕಡೆ BMRCL ಕತೆ ಏನಾಗಿದೆ? ಮೆಟ್ರೋ ನೀವು ಏನು ಮಾಡಿದ್ದೀರಿ? ಎಷ್ಟು ಬೆಲೆ ಏರಿಕೆ ಮಾಡ್ಕೊಂಡಿದ್ದೀರಿ? ಪ್ರೈಸ್ ಹೈಕ್ಸ್ ಎಷ್ಟಾಗಿದೆ? ಸರ್ DCM ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ, ಟನಲ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ನೋಡಿಪ್ಪ, ಒಂದು ಹೇಳ್ತೀನಿ, ಈ ಟನಲ್ಲು ನೀವು ಮಾಡಿ ಬಿಡಿ, ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಆದರೆ ಒಂದು, ಈ ಬೆಂಗಳೂರು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಎಂಕರೇಜ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಒತ್ತಿ ಹೇಳ್ತೇನೆ. ಅದಕ್ಕೆ ಇವತ್ತು ಮೆಟ್ರೋ ಇರ್ತಕ್ಕಂಥದ್ದು ಯಾಕೆ? ಮೆಟ್ರೋನಲ್ಲೂ ನೀವು ಪ್ರೈಸ್ ಹೈಕ್ಸ್ ಮಾಡ್ಕೊಂಡು, ಯಾಕೆಂದ್ರೆ ಅಲ್ಲಿ ಓಡಾಡ್ತಕ್ಕಂಥವ್ರು ಯಾರು? ಸ್ಟೂಡೆಂಟ್ಗಳು ಹೋಗ್ತಾರೆ, ಪ್ರತಿನಿತ್ಯ ದಿನಗೂಲಿ ಮಾಡೋರು ಹೋಗ್ತಾರೆ, ಆಫೀಸ್ನಲ್ಲಿ ಕೆಲಸ ಮಾಡೋರು ಹೋಗ್ತಾರೆ, ಎಲ್ಲ ಥರದ ವರ್ಗದ ಜನನೂ ಹೋಗ್ತಾರೆ. ಅವನ್ನ ಕಮ್ಮಿ ಮಾಡಿರಿ. ಇದೇನು ಒಂದು ಯಾವುದೋ ಪ್ರಾಫಿಟಬಲ್ ವೆಂಚರ್ ಥರ ನಡೆಸೋದಕ್ಕೆ ಹೋಗ್ತಾ ಇದ್ದೀರಾ? BMRCLನ ಪಬ್ಲಿಕ್ಗೆ ಅನುಕೂಲ ಆಗಬೇಕಲ್ವೇ? ಅವ್ರಿಗೆ ಆಕ್ಸೆಸಿಬಿಲಿಟಿ ಇರಬೇಕಲ್ವೇ? ಅದನ್ನು ಮಾಡಿ ಫಸ್ಟು ನೀವು. ಟನಲ್ ರೋಡ್ ನಿಮ್ಗೆ ಓಕೆ ಇದೆಯಾ ಸರ್? ನೋಡಿ ಸರ್, ಟನಲ್ ರೋಡ್ 50 ತಿಂಗಳಲ್ಲಿ ಮುಗಿಸ್ತೀನಿ ಅಂತಾರೆ. ಈ ಗುಂಡಿ ಮುಚ್ಚಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಈ ತಿಂಗಳು ಕಳೆದೋಯ್ತು ಗಡುವು. 50 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಟನಲ್ ರೋಡು. ಅವನು ಯಾರೋ ಬರ್ತಾನೆ, ಪ್ರೈವೇಟ್ ಅವ್ನು ದುಡ್ಡು ಹಾಕ್ತಾನೆ, ಅವ್ನಿಗೆ 600 ರೂಪಾಯಿ ಪಾಪ ಪ್ರತಿದಿನ ಒಬ್ಬೊಬ್ಬನ ಮೇಲೆ ಹೊಟ್ಟೆ ಮೇಲೆ ಬಡ್ದು ಜನ್ರೇಟ್ ಮಾಡ್ತಾರಲ್ಲ. ಯಾತಕ್ಕೆ ಮಾಡ್ತಾ ಇದ್ದೀರಿ ಟನಲ್ ರೋಡು? ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಿ? ಮಧ್ಯಮ ವರ್ಗದ ಜನಗಳಿಗೆ ಓಡಾಡಕ್ಕೆ ಮಾಡ್ತಾ ಇದ್ದೀರಾ? ಶ್ರೀಮಂತರಿಗೆ ರೋಡ್ ಮಾಡ್ತಾ ಇದ್ದೀರಾ? ಬರೀ ಕಾರಲ್ಲಿ ಓಡಾಡೋರ್ಗಂತಲ್ಲ ರೋಡು. ಬೈಕ್ ಅವರೆಲ್ಲ ಹೋಗ್ಬೇಕು. BJP ಪ್ರತಿಭಟನೆ ಮಾಡ್ತಾ JDS ಏನಾದಕ್ಕೆ ಬೆಂಬಲ ಕೊಡುತ್ತೆ. BJP ಅವರು ಇದನ್ನ ಪ್ರತಿಭಟನೆ ಹೋರಾಟ ತಗೊಳ್ಬೇಕಂತ ಮುಂದಾಗಿದ್ದಾರೆ. ಸರ್ ನೋಡಿ ಸರ್, ಇದು ಟನಲ್ ರೋಡು ಇಟ್ ಇಸ್ ಅ ವೆರಿ ಅನ್ಸೈಂಟಿಫಿಕ್ ಅಪ್ರೋಚ್. ಒಂದು ಅವೈಜ್ಞಾನಿಕ, ಜೊತೆಯಲ್ಲಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ಗಳು ಏನು ತಗೋಬೇಕಾಗಿತ್ತು ಅದು ಕೂಡ ತಗೊಳಕ್ಕಾಗಿಲ್ಲ ಇಲ್ಲಿವರೆಗೂ. ಇಟ್ ಈಸ್ ಟೋಟಲಿ ಅನ್ಸೈಂಟಿಫಿಕ್. ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಟನಲ್ ರೋಡ್ನ. ಫಸ್ಟು ಇರ್ತಕ್ಕಂಥ ಬೇರೆ ಪ್ರಾಜೆಕ್ಟ್ಗಳು, ಫ್ಲೈಓವರ್ಗಳಿದೆಯಲ್ಲ ಅದನ್ನು ಫಸ್ಟು ಕೆಲಸ ಮುಗಿಸಿ ಆಮೇಲೆ ಟನಲ್ ರೋಡಿಗೆ ಬರೋರಂತೆ. ಸರ್, ಇವತ್ತು ರಾಹುಲ್ ಗಾಂಧಿ ಅವರು ಮತ್ತೆ ವೋಟ್ ಚೋರಿ ಬಗ್ಗೆ ಮಾತಾಡಿದ್ದಾರೆ ಸರ್. ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ BJP ಆಡಳಿತ ಇರೋ ರಾಜ್ಯಗಳಲ್ಲಿ ವೋಟ್ ಚೋರಿ ಆಗಿದೆ. ಹರಿಯಾಣದಲ್ಲೂ ಕೂಡ ಈಗ ರಾಹುಲ್ ಗಾಂಧಿಯವರು ಕರ್ನಾಟಕದಲ್ಲಿ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ವೋಟ್ ಚೋರಿ ಆಗಿದೆ ಅಂತಕ್ಕಂಥ ಹೇಳ್ದಂಥ ಕ್ಷೇತ್ರ
ಬಿ ಆರ್ ಪಾಟೀಲರು ಆಯ್ಕೆ ಆಗಿರ್ತಕ್ಕಂಥ ಕ್ಷೇತ್ರ. ಅವರು ಹೋಗಲಿ ಓಟ್ ಚೋರಿ ಆಗಿದೆ, ನಮ್ಮೊಂದು ಸೋತ್ಬಿಟ್ಟಿದ್ದಾರೆ, ಇನ್ನೊಬ್ರು ಯಾರೋ ಗೆದ್ದುಬಿಟ್ಟಿದ್ದಾರೆ ಅಂತ ಕ್ಷೇತ್ರ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರಾ? ಏನು ಮಾಡ್ತಾ ಇದ್ದಾರೆ? ರಾಹುಲ್ ಗಾಂಧಿ ಅವರು ಬಹುಶಃ ಬಿಹಾರ್ ಎಲೆಕ್ಷನ್ನಲ್ಲಿ ಇವತ್ತೇನು ಆರ್ ಜೆ ಡಿ ಜೊತೆ ಕೈ ಜೋಡಿಸಿದಾರಲ್ಲ, ಬಹುಶಃ ಅವರೊಬ್ಬರೇ ಸಾಕು ಆರ್ ಜೆ ಡಿನ ತೀರ್ಸೋಕ್ಕೆ. ರಾಹುಲ್ ಗಾಂಧಿ ಅವರು ಅವ್ರ ಮಾತುಗಳು, ಅವರ ಚೈಲ್ಡಿಶ್ ಬಾಲಿಕವಾದಂಥ ಹೇಳಿಕೆಗಳು ಅವರೊಬ್ಬರೇ ಸಾಕು ಇವತ್ತು ಬಿಹಾರ್ ಎಲೆಕ್ಷನ್ನಲ್ಲಿ ಆರ್ ಜೆ ಡಿನ ತೀರಿಸ್ತಾರೆ.